ಓಕೆ, ಟಿಕೆಟ್ ತಗೊಂಡಾಗಿದೆ. ಇವಾಗ ಇಲ್ಲಿ ಲೈನಲ್ಲಿ ನಿಂತಿದ್ದೀವಿ. ಯಾರು ಎಲ್ಲಿದ್ದಾರೆ? ಗಾಬರಿ ಆದ್ಯಾ? ಹೇಗಿದೆ ಎಕ್ಸ್ಪೀರಿಯನ್ಸ್? ಲಯನ್ ಸಫಾರಿ ಲಯನ್ ಇರುತ್ತೆ. ಯಾರು ಹೇಳಿದ್ದು? ಹೌದಾ? ಹಾಂ, ಬಟ್ ಏನಂದರೆ ಇಲ್ಲಿ 200 ಸಫಾರಿಗೆ, 50 ರೂಪೀಸ್ ಒಳಗಡೆ ಹೋಗೋದಕ್ಕೆ. ಹಾಂ, ಒಳಗಡೆ ಹೋಗೋದಕ್ಕೆ ಅಂದರೆ ಇವಾಗ 2ರಿಂದನೂ ಮಾಡಿಸಿರೋದ್ರಿಂದ ನಮಗೆ ಕಮ್ಮಿ ಬಿದ್ದಿಲ್ಲ. ಅಂದರೆ 80 ಎಕ್ಸ್ಟ್ರಾ ಏನೋ ಬಿದ್ದಿರೋದೇನೋ. ಹಾಂ, ಹೌದು. ಓಕೆ, ಇದ್ರೊಳಗಡೆ ಹೋಗೋದಿದೆ ಇವಾಗ. ಬನ್ನಿ 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 ಹೋಗೋಣ. ಹಾಂ ನಮ್ಮ ನಡ್ಕೊಂಡು ಹೋಗೋದು ಕಾಲಲ್ಲಿ. ಏನು ಕಾಣಿಸ್ತಿಲ್ಲ. ಏನು ಡೈನೋಸಾರ್ ಇದೆ, ಬಟ್ ಮೊಟ್ಟೆ ಇಡೋದು ಹೊರ್ಗಡೆ ಏನಿಲ್ಲ, ಕಚ್ಬಿಡಲ್ವಾ ಅದು? ಏನು ಬೊಂಬ? ಅಂಬ? ಅದು ಅಂಬನೆ. ಅಂಬನೆ ಅಂದ್ರೆ ಕಾಡಲ್ಲಿರೋ ಅಂಬ. ಎಷ್ಟು ಚಂದ ಇದೆಯಲ್ಲ. ಏನು ವಿಷಯ ಅಂತ ಹೇಳಿದ್ರೆ, 2 ಲಯನು 2 ಟೈಗರು, ಅದು ದೂರದಲ್ಲಿ ನಿಂತ್ಕೊಂಡು ನೋಡಿದ್ದು. ಅದಕ್ಕೆ ಒಬ್ಬೊಬ್ರಿಗೆ 250 ಶ್ರೀಯಿಂದೆಲ್ಲ ಸೇರಿ 620 ರೂಪಾಯಿ ಆಯಿತು. ವೇಸ್ಟ್ ಆಫ್ ಮನಿ. ನಿಜವಾಗ್ಲೂ ಬಂದರೆ ಸಫಾರಿಗೆ ಅಂತ ಒಳಗಡೆ ಹೋಗ್ಬೇಡಿ. ನಿಜವಾಗ್ಲೂ ವೇಸ್ಟ್ ಮನಿ. ಇಲ್ಲಿ ಮಾತ್ರ ಗ್ರೀನರಿ ಆಗಿದೆ. ಹೌದು, ಅಲ್ಲಿ ಒಳಗಡೆ ಹೋಗ್ತಾ ಒಂಥರ ಡ್ರೈ ಲ್ಯಾಂಡ್ ತರನೇ ಇದೆ. ಅಲ್ಲಿ ಆನಿಮಲ್ಸ್ಗೆಲ್ಲ, ಜಿಂಕೆಗಳಿಗೆಲ್ಲ ಫುಡ್ ಹೆಂಗ್ ಮಾಡ್ತಾರೋ ಏನೋ ಅಂತಾನೂ ಗೊತ್ತಿಲ್ಲ. ಅಲ್ಲಂತೂ ಹುಲ್ಗಳೇ ಇಲ್ಲ ಪಾಪ, ಎಲ್ಲ ಬಡ್ಕೊಂಡು ಹೋಗ್ಬಿಟ್ಟಿದಾವೆ. ವೇಸ್ಟ್ ಹೋಗೋದಿವ್ರು. ಬಟ್ ಬರೋದಿದ್ರೆ ಇಲ್ಲಿ ಹಿಂಗೆ ಜಸ್ಟ್ ಒಳಗಡೆ ಹೋಗೋದಿದ್ರೆ ಹಿಂಗ ಒಂದ್ ಲೆಕ್ಕ ಅನ್ಬೋದು. ಬಟ್ 250 ಕೊಟ್ಬಿಟ್ಟು ಹೋಗೋಷ್ಟು ವರ್ತೇನೆ. ಅದು ಅಲ್ಲಿ 5 ಲೀಟರ್ ಕೊಟ್ಟು ಕೂಡ ಗಾಡಿ ಓಡಿಸಲ್ಲ. ಡೌನ್ ಇದೆ ಅಂತ ಹೇಳ್ಬಿಟ್ಟು ಹಂಗೆ ಗೇರ್ ಹಾಕಿ ಬಿಟ್ಬಿಡ್ತಾರೆ. ಏನೋ ಹೋಗೋಣ ಬಾ, ಅಲ್ಲಿ ಒಳಗಿದು, ಅಲ್ಲಿ ಒಳಗಿರೋದು ಬಾ. ಇದು ಆಸ್ಟ್ರಿಚ್ ಎಗ್ಗು, ಎಮು ಎಗ್. ಇದು ಹೇಗೆ ಅನ್ನಿಸ್ತು? ಅಂದ್ರೆ ಇವಾಗ ಬೇಡ ಬಾ, ಜಾರ ಬಂಡೆಗೆ ಹೋಗೋಣ ಬಾ. ಅಂದ್ರೆ ಇವಾಗ ನಾವು ಅಷ್ಟು ದುಡ್ಡು ಕೊಟ್ಟು ನೋಡೋದಕ್ಕೆ ಅಂತಂದ್ರೆ ಇದು ಓಕೆ, ಈ ಜಾಗ ಓಕೆ. ಈ ಸಫಾರಿ ಹೋಗೋದು ಸುಮ್ಮನೆ ವೇಸ್ಟ್. ಅಲ್ಲ ಕಾಣಿಸ್ತಾ ನಿನ್ಗೆ? ಏನಾಗ್ತಿದೆ? ಕ್ರೊಕೊಡೈಲು. ಒಲೆಗೆ ಹಾಕ್ತೀರಾ? ಏನಕ್ಕೆ? ತಿಂತೀಯ? ಅವ್ರು ತಿನ್ನಲ್ಲ, ಅದನ್ನೆಲ್ಲ ತಿನ್ಬಾರ್ದು. ರಕ್ಷಿ ಸುಮ್ಮನೆ ಅವಳೆ ಹತ್ರ ತೊಳೆ. ತುಂಬಾ ಒಳ್ಳೇದು, ತಿನ್ನು. ಏನಿಲ್ಲ, ಸುಮ್ಮನೆ ಸಾಕು. ತುಂಬ ಹಸುವಾಗಿದೆ. ಎಲ್ಲ ನಿಮ್ಮ ಶ್ರೀನ್ ಸಾವಸ್ತೀನಿ. ಏನಂದರೆ ಸುತ್ಸಿ ಲಯನ್ ಸಫಾರಿನಲ್ಲಿ ಸುಸ್ತು ಮಾಡಾಕ್ಬಿಟ್ರು. ನಂಗೂ ಅಷ್ಟೇ. ಮೈಲ ಕೋಲ್ ಹಾಕ್ಬೇಕಂತ ಇಷ್ಟ. ಡ್ಯಾಡಿ ಮಮ್ಮಿನೇ ಬಿಡ್ತಾ ಇದ್ದಿಲ್ಲ. ಈ ಮಮ್ಮಿ ಅಂದು ನಾನು ಎಲ್ಲದಲ್ಲೂ ಕೂತ್ಕೊಂಡಿರ್ತೀನಲ್ಲ, ಸರ್ಕಲ್ ಆಗೋದು, ಅದನ್ನ ಜೋರಾಗಿ ತಿರುಗಿಸ್ತಾರೆ. ಈ ಸಲ ಬಂದಾಗ್ಲೂ ರಕ್ಷಿದೊಂದು ಡೈಲಾಗ್ ಇರುತ್ತೆ. ಏನು ಡೈಲಾಗ್ ರಕ್ಷಿ? ಅಪ್ಪು ಈ ಸಲ ತುಂಬಾ ಕಮ್ಮಿ ಹಾಕಿದ್ದಾರೆ. ಓಕೆ, ಎಲ್ಲ ಮನೆಗೆ ಬಂದ್ವಿ. ಇದಾದ ನೆಕ್ಸ್ಟ್ ಡೇ ನಾವು ಮಾಡ್ತಾ ಇರೋದು ವಿಡಿಯೋ ಏನಂತ ಹೇಳಿದ್ರೆ, ಅಲ್ಲಿ ಲಯನ್ ಸಫಾರಿಗೆ ಹೋಗಿದ್ವಲ್ವಾ, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತೇಳಿ. ಓಕೆ, ನೀಟಾಗಿ ಎಲ್ಲ ಕಡೆ ಮೇಂಟೈನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಆದರೆ ವರ್ತ್ ಫಾರ್ ಮನಿ ಅನ್ನೋದಕ್ಕೆ ಅದು ನಾಟ್ ಸೂಟಬಲ್. ಓಕೆನಾ? ಹಾಗೆ ಔಟ್ಸೈಡ್ ನೋಡ್ಕೊಂಬರೋದಿದೆ ಅಲ್ವಾ,
ಪಾರ್ಕ್ ಟೈಪ್ನಲ್ಲೆಲ್ಲ ಮಾಡಿದಾರಲ್ವ, ಬಾಕ್ಸ್ನಲ್ಲಿ ಹಾಕಿ ಅದನ್ನೆಲ್ಲ ನೋಡಿಕೊಂಡು ಬರ್ಬೋದು. ಅದನ್ನ ಬಿಟ್ಟು ಸಫಾರಿಗೆ ದಯವಿಟ್ಟು ಹೋಗ್ಬೇಡಿ, ಸುಮ್ಮನೆ ವೇಸ್ಟ್ ಆಫ್ ಮನಿ. ಅದು ತುಂಬಾ ಕಾಸ್ಟ್ಲಿ ಅನ್ಸುತ್ತೆ. ಹೌದು, ಅನಿಮಲ್ಸ್ ಎಲ್ಲ ತುಂಬಾ ಅಂದ್ರೆ ತುಂಬಾ ಈಗ ನೋಡಿದ ತಕ್ಷಣ ಖುಷಿ ಅನ್ಸಲ್ಲ, ಬೇಜಾರಾಗುತ್ತೆ. ಅದಕ್ಕೆ ಕರೆಕ್ಟ್ ಆಗಿರೋಂಥದ್ದು ಒಂದು ಅಟ್ಮಾಸ್ಫಿಯರ್ ಇಲ್ಲ. ಏನೋ ಒಂಥರ ಈಗ ಒಬ್ಬ ಮನುಷ್ಯನ ಜೈಲಿಗೆ ಹಾಕ್ತಂಗಿದೆ ಅಲ್ಲಿ ನೋಡೋದಕ್ಕೆ. ಜಿಂಕೆಗಳು, ಕೃಷ್ಣ ಮೃಗಗಳಿತ್ತಲ್ವಾ, ಹೌದು, ಅವೆಲ್ಲ ಒಂಥರ ಮಂಕಾಗಿ ನೆನ್ಪಿಟ್ಟಿದ್ವು ಪಾಪ. ಎಲ್ಲದು ಒಂಥರ ಒಂದು ಗ್ರೀನ್ರಿ ಅನ್ನೋದೇ ಇಲ್ಲ. ಒಳ್ಳೆ ಈ ಬರಡು ಭೂಮಿಗೆ ಹೋಗಿರೋ ಫೀಲ್ ಆಯ್ತು ನಮ್ಗೆ. ಅನಿಮಲ್ಸ್ ಇರೋ ಒಂದು ಪ್ಲೇಸ್ ಅನ್ನೋದಿಕ್ಕೆ ಅದು ಸೂಟಬಲ್ ಅಲ್ಲ ಅನ್ನಿಸ್ತು. ಹೌದು, ತುಂಬಾ ಬೇಜಾರಾಯ್ತು ನೋಡ್ಬಿಟ್ಟು. ಅದು ಅನಿಮಲ್ಸ್ ನ ನೋಡ್ಬಿಟ್ಟು ಒಂಥರ ಜೈಲಿಗೆ ಹಾಕಿರೋ ಫೀಲ್ ಆಗಿ ಒಂಥರ ಸಖತ್ ಬೇಜಾರಾಯ್ತು ಅದ್ ನೋಡಿ. ಸ್ವಲ್ಪ ನೋಡಿ ಅದ್ರ ಬಗ್ಗೆ ಸ್ವಲ್ಪ ಕ್ರಮ ತಗೊಂಡ್ರೆ ಯಾರಾದ್ರೂ, ಅಥವಾ ಅದನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರೆ ಅನಿಮಲ್ಸಿಗೆಲ್ಲ ಅದಕ್ಕೇನಿಲ್ಲ, ತಕ್ಕ ಮಟ್ಟಿಗೆ ಅದಕ್ಕೆ ಫುಡ್ಡು ನೀರು ಸಿಕ್ಕಿದ್ರೆ ಸಾಕು, ಇನ್ನೇನು ಬೇಡ ಅಂತ ಅನ್ಕೊಂತೀವಿ ಅಷ್ಟೇ. ಬಿಟ್ರೆ ಇನ್ನೇನಿಲ್ಲ. ಜಿಂಕೆ ಗಿಂಕೆ ಎಲ್ಲ ಬಂದ್ಬಿಟ್ಟು ಓಕೆ ತುಂಬಾ ಇದ್ವು, ಓಕೆ. ಬಟ್ ಆದ್ರೆ ವೈಲ್ಡ್ ಅನಿಮಲ್ಸ್ ಬಂದ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಕಮ್ಮಿ ಇದ್ವು. ಅಂದ್ರೆ ಇದ್ವು ಅನ್ನೋದಕ್ಕಿಂತ ಅದನ್ನು ಬೋನಲ್ಲಿ ಹಾಕಿದ್ದಾರೆ. ಅಂದ್ರೆ ಏನಂತ ಹೇಳಿದ್ರೆ ಒಂದು ಬೋನಲ್ಲಿ ಹಾಕ್ಬಿಟ್ಟು ಅದನ್ನ ಬಸ್ನಲ್ಲಿ ಕರ್ಕೊಂಡು ಹೋಗಿ ತೋರಿಸ್ತಾರೆ. ಅದು ನಾಟ್ ವರ್ತ್. ಯಾಕಂತ ಹೇಳಿದ್ರೆ ಹೊರ್ಗಡೆನೆ ಬಂದ್ಬಿಟ್ಟು ಒಂದಷ್ಟು ಬೋನಲ್ಲಿ ಹಾಕಿ ಈ ಚಿರತೆ ಆಗಿರ್ಬೋದು ಇದನ್ನೆಲ್ಲ ತೋರಿಸಿದಾರಲ್ಲಿ. ಹೌದು ಹೌದು. ಹಂಗಾಗ್ಬಿಟ್ಟು ಅದೊಂಥರ ಅಲ್ಲೊಂಥರ ಬೇಜಾರಾಯ್ತು, ಯಾಕಾದ್ರೂ ಓದ್ವು ಅಷ್ಟೊಂದು ಇದು ಮಾಡ್ಕೊಂಡು ಅಂತ ಅನ್ನಿಸ್ತು. ಅದು ಅಲ್ಲದೆ ಸರಿಯಾಗಿ ನೋಡಕ್ ಸಿಕ್ಕಿಲ್ಲ ಅಲ್ಲಿ. ಹೌದು, 2 ಸಿಂಹ ಕಾಣಿಸ್ತು, 2 ಹುಲಿ ಕಾಣಿಸ್ತು. ಹೌದು ಅಷ್ಟೇ. ಕಾಡೆಮ್ಮೆಗಳು, ಕೃಷ್ಣ ಮೃಗಗಳು ಅಷ್ಟೇ. ಅದು ಬಿಟ್ಬಿಟ್ಟು ಬೇರೆ ಏನು ಕಾಣಿಸ್ಲಿಲ್ಲ ಸಫಾರಿಲಿ. ಹೌದು, ಯಾರಾದ್ರೂ ಹೋದ್ರೆ ನಿಜ ಸಫಾರಿಗೆ ಹೋಗ್ಬೇಡಿ ಅಂತ ಹೇಳ್ತೀನಿ ಅಷ್ಟೇ. ಡೈರೆಕ್ಟ್ ಆಗೇ ಹೇಳ್ತೀನಿ, ಹೋಗ್ಬೇಡಿ ಅಂತೇಳಿ. ಎಲ್ಲೋ ಹೋಗುತ್ತೆ ಎಲ್ಲೋ ಬರುತ್ತೆ, ಇನ್ನೇನು ಕೊಟ್ರು ಆಯ್ತು ಅಂತ ಹೇಳು ಅಂತ ಅನ್ಕೊಂಡು ಹೋಗೋರು ಹೋಗಿ, ಏನ್ ತೊಂದರೆ ಇಲ್ಲ. ನಾನು ಆ ಕ್ಲಿಪ್ಪಿಂಗ್ ನೆಲ್ಲ ಆಡ್ ಮಾಡಿದೀನಿ ಇದ್ರಲ್ಲಿ. ಎಷ್ಟು ಹತ್ರದಿಂದ ಕಾಣುತ್ತೆ ಅನ್ನೋದು ನೋಡಿ, ಮತ್ತೆ ಅಲ್ಲಿ ಹೇಗಿದೆ, ಅಲ್ಲಿದ ಅಟ್ಮಾಸ್ಫಿಯರ್ ಹೇಗಿದೆ ಅನ್ನೋದು ನೋಡಿ. ಅಂದ್ರೆ ಇವಾಗ ಹೆಂಗಂದ್ರೆ ಅನಿಮಲ್ಸ್ ಅಂದ್ರೆ ಹೆಂಗಿರ್ಬೇಕು, ಅದುಗಳಿಗೆ ಮನೆ ತರ ಫೀಲ್ ಆಗ್ಬೇಕು. ಇಟ್ ಫೀಲ್ಸ್ ಲೈಕ್ ಅ ಜೈಲ್. ಹೌದು ಅಲ್ವಾ? ಸೊ ಇದ್ರ ಬಗ್ಗೆ ಒಂಚೂರು ಗವರ್ಮೆಂಟ್ ಒಂಚೂರು ಎಚ್ಚೆತ್ಕೋಬೇಕು. ಸೊ ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ನಿಮ್ ಸಪೋರ್ಟ್ ಹೀಗೆ ಇರ್ಲಿ. ಓಕೆ ಫ್ಯಾಮಿಲಿ, ನಿಮ್ಮ ಆಶೀರ್ವಾದ ಹೀಗೆ ಇರ್ಲಿ.